ಇದೆ ಫೆಬ್ರವರಿ 13, 14, 15ನೇ ತಾರೀಕಿಗೆ ಹಂಪಿ ಉತ್ಸವ ಮಾಡಬೇಕಂತ ತೀರ್ಮಾನ ಮಾಡಿಕೊಂಡಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳು 13ನೇ ತಾರೀಕಿಗೆ ಹಂಪಿ ಉತ್ಸವನ ಉದ್ಘಾಟನೆ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ. ಸಿದ್ಧತೆ ಮಾಡೋಕ್ಕೆ ನಮ್ಮ ಎಲ್ಲ ಡಿ ಸಿ ಅವರು, ಎಸ್ ಪಿ ಅವರು ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ. ಆ ಪಾರ್ಕಿಂಗ್ ಸ್ಪೇಸ್ದು ಹೋದ ವರ್ಷ ಇದ್ದಿದ್ದು ಪಾರ್ಕಿಂಗ್ ಸ್ಪೇಸು ಸ್ವಲ್ಪ ಸಮಸ್ಯೆ ಆಗಿತ್ತು. ಅದೇನು ರೈತರು ಏನೋ ಕೊಡಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ಸಿ ಅವರು ಮಾತಾಡ್ಬಿಟ್ಟು ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಸರ್, ಈಗ ಹಂಪಿ ಉತ್ಸವ ಕೇವಲ ಈ ಮುಖ್ಯ ವೇದಿಕೆ ಕೇಂದ್ರೀಕೃತ ಆಗ್ತದೆ ಅಂತಕ್ಕಂಥ ಒಂದು ಗಂಭೀರ ಆರೋಪ ಇದೆ ಸರ್. ಬೇರೆ ವೇದಿಕೆಗಳಿಗೆ ಅದು ಟ್ರಾನ್ಸ್ಫರ್ ಮಾಡ್ತಾರೆ ಇಲ್ಲ. ಈಗ ಆ್ಯಕ್ಚುಲಿ ಏನಾಗಿದೆ, ಪ್ರಚಾರ ಇರಲಿಲ್ಲ. ಈ ಬಾರಿ ಪ್ರಚಾರ ಮಾಡೋಕ್ಕೆ ಹೇಳಿದ್ದೀನಿ. ಮಾಧ್ಯಮದವರೇ ನಮ್ಮ ಗಮನಕ್ಕೆ ತಂದಿದ್ದೀರಾ, ಗವರ್ಮೆಂಟ್ ಮೀಟಿಂಗಲ್ಲಿ ಗಮನಕ್ಕೆ ತಂದಿದ್ದೀರಾ. ಅದಕ್ಕೆ ಪ್ರಚಾರ ಇರಲಿಲ್ಲ. ಈಗ 5 ವೇದಿಕೆ ಮಾಡ್ತೀವಿ ನಾವು. ಮೇನ್ ಸ್ಟೇಜ್ ಇದಿರ್ತದೆ, ಎಲ್ಲ ಇನ್ನೊಂದು ಅದು ಬಿಟ್ಟು 4 ಸ್ಟೇಜ್ ಇರ್ತದೆ. ಅದಕ್ಕೆ ಪ್ರಚಾರ ಕೊಡಬೇಕಾಗ್ತದೆ ನಾವು. ಇಂಥ ಕಡೆ ಇಂಥ ಕಾರ್ಯಕ್ರಮ ಇದೆ ಅಂದರೆ ಆಯಿತು. ಹೋದ ವರ್ಷ ಸ್ವಲ್ಪ ಸಮಸ್ಯೆ ಆಗಿದೆ. ಈ ವರ್ಷ ಪ್ರಚಾರ ಮುಖಾಂತರ ಇದು ಮಾಡ್ತೀವಿ. ಸರ್, ಕಲಾವಿದರು, ರಾಷ್ಟ್ರೀಯ ಕಲಾವಿದರು, ಅಂತಾರಾಷ್ಟ್ರೀಯ ಕಲಾವಿದರು ಯಾರು ಬರ್ತಾರೆ ಈಗ ನೋಡ್ತೀವಿ. ತೀರ್ಮಾನ ಈಗ ಮೀಟಿಂಗ್ ಮಾಡಿದ್ದೀವಿ. ಅವ್ರು ಏನಾಗಿದೆ, ಒಬ್ಬೊಬ್ರದ್ದು ಒಂದೊಂದು ಇರ್ತದೆ. ಪ್ರಪೋಸಲ್ ಕೊಡೋಕ್ಕೆ ಹೇಳಿದ್ದೀವಿ ಯಾರ್ಯಾರಂತ. ನಾಳೆವರೆಗೂ ಅವ್ರು ಪ್ರಪೋಸಲ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಫೈನಲ್ ಮಾಡ್ತೀವಿ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಲಾಸ್ಟ್ ಟೈಮ್ ಬರಬೇಕಾಗಿತ್ತು ಸರ್. ಈ ಸಲ ನೋಡು, ಅವ್ರಿಗೂ ಕರ್ಸಿರಿ. ವಸತಿ ಬರಬೇಕಾಗಿತ್ತು. ಲಾಸ್ಟ್ ಮೂಮೆಂಟಲ್ಲಿ ಫ್ಲೈಟ್ ಮಿಸ್ ಆಯ್ತು ಅವ್ರಿಗೆ. ಓಕೆ, ಲಾಸ್ಟ್ ಟೈಮ್ ಇಂಡಿಗೋ ಫ್ಲೈಟ್ ಯಾವುದು ಇದ್ದಿದ್ದು, ಫ್ಲೈಟ್ ಕ್ಯಾನ್ಸಲ್, ಏರ್ಪೋರ್ಟ್ ಬಂದು ಪಾಪ ವಾಪಸ್ ಹೋದ್ರು. ಈ ಬಾರಿನೂ ಕರೆಸ್ತಾ ಇದ್ದೀವಿ. ಅವ್ರನ್ನ ಕರ್ತೀವಿ. ಪುನೀತ್ ರಾಜ್ಕುಮಾರ್ನ ಕರ್ಬೇಕಂತ ಇದ್ದೀವಿ. ಧ್ರುವ ನಾರಾಯಣ ಕರೆಸ್ಬೇಕಂತ ಇದೆ. 5 ಜನ ಧ್ರುವ ಸರ್ಜಾ ಅವ್ರನ್ನ ಒಂದು 5-6 ಜನ ಪ್ರಪೋಸಲ್ ಕೊಟ್ಟಿದ್ದಾರೆ. ಅವರು ನಾಳೆ ಕೂತ್ಕೊಂಡು ಫೈನಲ್ ಮಾಡ್ತೀವಿ. ನೋಡೋ ಯಾರ್ಯಾರು ಬರ್ತಾರೆ ಬರಲಿ. ಇದು ಹಬ್ಬ ರೀ, ಎಲ್ಲ ಕನ್ನಡ ಎಲ್ಲರಿಗೂ ಒಂಥರ ನಾಡಪ್ಪ ಐತೆ. ಸ್ಥಳೀಯ ಕಲಾವಿದರಿಗೆ ದಯಮಾಡಿ ಆದ್ಯತೆ ಕೊಡಬೇಕು ಅಂತ ಒಂದು ಕೂಗಿದೆ. ಓದ್ಸತಿನೂ ಕೊಟ್ಟಿದ್ವಿ. ಓದ್ಸತಿ ತಾವು ಹೇಳಿದ್ರಿ, ಓದ್ಸತಿನೂ ಕೊಟ್ಟಿದ್ವಿ. ಅವ್ರಿಗೆ ಫಸ್ಟ್ ಪರ್ಫಾರ್ಮೆನ್ಸ್ ಅವ್ರಿಗೆ ಕೊಡೋದು ನಾವು. ನಮಸ್ಕಾರ ಎಲ್ರಿಗೂ. ಹಂಪಿ ಉತ್ಸವ ಫೆಬ್ರವರಿ 13, 14, 15 ಇದೆ. ಮಾನ್ಯ ಮುಖ್ಯಮಂತ್ರಿಯವರು ಬಂದು ಉದ್ಘಾಟನೆ ಮಾಡ್ತಾರೆ. ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ಸಹ ಆ ದಿನ ಇರ್ತಾರೆ. ಅವರ ಡೈರೆಕ್ಷನ್ ಮೂಲಕ ನಾವು ಎಲ್ಲ ತಯಾರಿಯನ್ನು ಮಾಡ್ಕೊಂಡಿದ್ದೀವಿ. ಎಲ್ಲ ಕಮಿಟಿ ಫಾರ್ಮ್ ಮಾಡಿದ್ದೀವಿ. ಸೊ 3 ದಿನ ನಾವು ಗ್ರ್ಯಾಂಡ್ ಆಗಿ ಫಂಕ್ಷನ್ ಅನ್ನ ವಿಭಿನ್ನವಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಎಲ್ಲ ಸಜ್ಜಾಗಿದ್ದೀವಿ. ಇದೆ ಫೆಬ್ರವರಿ 13, 14, 15ನೇ ತಾರೀಕಿಗೆ ಹಂಪಿ ಉತ್ಸವ ಮಾಡಬೇಕಂತ ತೀರ್ಮಾನ ಮಾಡಿಕೊಂಡಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳು 13ನೇ ತಾರೀಕಿಗೆ ಹಂಪಿ ಉತ್ಸವನ ಉದ್ಘಾಟನೆ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ. ಸಿದ್ಧತೆ ಮಾಡೋಕ್ಕೆ ನಮ್ಮ ಎಲ್ಲ ಡಿ ಸಿ ಅವರು, ಎಸ್ ಪಿ ಅವರು ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ. ಆ ಪಾರ್ಕಿಂಗ್ ಸ್ಪೇಸ್ದು ಹೋದ ವರ್ಷ ಇದ್ದಿದ್ದು ಪಾರ್ಕಿಂಗ್ ಸ್ಪೇಸು ಸ್ವಲ್ಪ ಸಮಸ್ಯೆ ಆಗಿತ್ತು. ಅದೇನು ರೈತರು ಏನೋ ಕೊಡಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ಸಿ ಅವರು ಮಾತಾಡ್ಬಿಟ್ಟು ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಸರ್, ಈಗ ಹಂಪಿ ಉತ್ಸವ ಕೇವಲ ಈ ಮುಖ್ಯ ವೇದಿಕೆ ಕೇಂದ್ರೀಕೃತ ಆಗ್ತದೆ ಅಂತಕ್ಕಂಥ ಒಂದು ಗಂಭೀರ ಆರೋಪ ಇದೆ ಸರ್. ಬೇರೆ ವೇದಿಕೆಗಳಿಗೆ ಅದು ಟ್ರಾನ್ಸ್ಫರ್ ಮಾಡ್ತಾರೆ ಇಲ್ಲ. ಈಗ ಆ್ಯಕ್ಚುಲಿ ಏನಾಗಿದೆ, ಪ್ರಚಾರ ಇರಲಿಲ್ಲ. ಈ ಬಾರಿ ಪ್ರಚಾರ ಮಾಡೋಕ್ಕೆ ಹೇಳಿದ್ದೀನಿ. ಮಾಧ್ಯಮದವರೇ ನಮ್ಮ ಗಮನಕ್ಕೆ ತಂದಿದ್ದೀರಾ, ಗವರ್ಮೆಂಟ್ ಮೀಟಿಂಗಲ್ಲಿ ಗಮನಕ್ಕೆ ತಂದಿದ್ದೀರಾ. ಅದಕ್ಕೆ ಪ್ರಚಾರ ಇರಲಿಲ್ಲ. ಈಗ 5 ವೇದಿಕೆ ಮಾಡ್ತೀವಿ ನಾವು. ಮೇನ್ ಸ್ಟೇಜ್ ಇದಿರ್ತದೆ, ಎಲ್ಲ ಇನ್ನೊಂದು ಅದು ಬಿಟ್ಟು 4 ಸ್ಟೇಜ್ ಇರ್ತದೆ. ಅದಕ್ಕೆ ಪ್ರಚಾರ ಕೊಡಬೇಕಾಗ್ತದೆ ನಾವು. ಇಂಥ ಕಡೆ ಇಂಥ ಕಾರ್ಯಕ್ರಮ ಇದೆ ಅಂದರೆ ಆಯಿತು. ಹೋದ ವರ್ಷ ಸ್ವಲ್ಪ ಸಮಸ್ಯೆ ಆಗಿದೆ. ಈ ವರ್ಷ ಪ್ರಚಾರ ಮುಖಾಂತರ ಇದು ಮಾಡ್ತೀವಿ. ಸರ್, ಕಲಾವಿದರು, ರಾಷ್ಟ್ರೀಯ ಕಲಾವಿದರು, ಅಂತಾರಾಷ್ಟ್ರೀಯ ಕಲಾವಿದರು ಯಾರು ಬರ್ತಾರೆ ಈಗ ನೋಡ್ತೀವಿ. ತೀರ್ಮಾನ ಈಗ ಮೀಟಿಂಗ್ ಮಾಡಿದ್ದೀವಿ. ಅವ್ರು ಏನಾಗಿದೆ, ಒಬ್ಬೊಬ್ರದ್ದು ಒಂದೊಂದು ಇರ್ತದೆ. ಪ್ರಪೋಸಲ್ ಕೊಡೋಕ್ಕೆ ಹೇಳಿದ್ದೀವಿ ಯಾರ್ಯಾರಂತ. ನಾಳೆವರೆಗೂ ಅವ್ರು ಪ್ರಪೋಸಲ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಫೈನಲ್ ಮಾಡ್ತೀವಿ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಲಾಸ್ಟ್ ಟೈಮ್ ಬರಬೇಕಾಗಿತ್ತು ಸರ್. ಈ ಸಲ ನೋಡು, ಅವ್ರಿಗೂ ಕರ್ಸಿರಿ. ವಸತಿ ಬರಬೇಕಾಗಿತ್ತು. ಲಾಸ್ಟ್ ಮೂಮೆಂಟಲ್ಲಿ ಫ್ಲೈಟ್ ಮಿಸ್ ಆಯ್ತು ಅವ್ರಿಗೆ. ಓಕೆ, ಲಾಸ್ಟ್ ಟೈಮ್ ಇಂಡಿಗೋ ಫ್ಲೈಟ್ ಯಾವುದು ಇದ್ದಿದ್ದು, ಫ್ಲೈಟ್ ಕ್ಯಾನ್ಸಲ್, ಏರ್ಪೋರ್ಟ್ ಬಂದು ಪಾಪ ವಾಪಸ್ ಹೋದ್ರು. ಈ ಬಾರಿನೂ ಕರೆಸ್ತಾ ಇದ್ದೀವಿ. ಅವ್ರನ್ನ ಕರ್ತೀವಿ. ಪುನೀತ್ ರಾಜ್ಕುಮಾರ್ನ ಕರ್ಬೇಕಂತ ಇದ್ದೀವಿ. ಧ್ರುವ ನಾರಾಯಣ ಕರೆಸ್ಬೇಕಂತ ಇದೆ. 5 ಜನ ಧ್ರುವ ಸರ್ಜಾ ಅವ್ರನ್ನ ಒಂದು 5-6 ಜನ ಪ್ರಪೋಸಲ್ ಕೊಟ್ಟಿದ್ದಾರೆ. ಅವರು ನಾಳೆ ಕೂತ್ಕೊಂಡು ಫೈನಲ್ ಮಾಡ್ತೀವಿ. ನೋಡೋ ಯಾರ್ಯಾರು ಬರ್ತಾರೆ ಬರಲಿ. ಇದು ಹಬ್ಬ ರೀ, ಎಲ್ಲ ಕನ್ನಡ ಎಲ್ಲರಿಗೂ ಒಂಥರ ನಾಡಪ್ಪ ಐತೆ. ಸ್ಥಳೀಯ ಕಲಾವಿದರಿಗೆ ದಯಮಾಡಿ ಆದ್ಯತೆ ಕೊಡಬೇಕು ಅಂತ ಒಂದು ಕೂಗಿದೆ. ಓದ್ಸತಿನೂ ಕೊಟ್ಟಿದ್ವಿ. ಓದ್ಸತಿ ತಾವು ಹೇಳಿದ್ರಿ, ಓದ್ಸತಿನೂ ಕೊಟ್ಟಿದ್ವಿ. ಅವ್ರಿಗೆ ಫಸ್ಟ್ ಪರ್ಫಾರ್ಮೆನ್ಸ್ ಅವ್ರಿಗೆ ಕೊಡೋದು ನಾವು. ನಮಸ್ಕಾರ ಎಲ್ರಿಗೂ. ಹಂಪಿ ಉತ್ಸವ ಫೆಬ್ರವರಿ 13, 14, 15 ಇದೆ. ಮಾನ್ಯ ಮುಖ್ಯಮಂತ್ರಿಯವರು ಬಂದು ಉದ್ಘಾಟನೆ ಮಾಡ್ತಾರೆ. ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ಸಹ ಆ ದಿನ ಇರ್ತಾರೆ. ಅವರ ಡೈರೆಕ್ಷನ್ ಮೂಲಕ ನಾವು ಎಲ್ಲ ತಯಾರಿಯನ್ನು ಮಾಡ್ಕೊಂಡಿದ್ದೀವಿ. ಎಲ್ಲ ಕಮಿಟಿ ಫಾರ್ಮ್ ಮಾಡಿದ್ದೀವಿ. ಸೊ 3 ದಿನ ನಾವು ಗ್ರ್ಯಾಂಡ್ ಆಗಿ ಫಂಕ್ಷನ್ ಅನ್ನ ವಿಭಿನ್ನವಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಎಲ್ಲ ಸಜ್ಜಾಗಿದ್ದೀವಿ. ಇದೆ ಫೆಬ್ರವರಿ 13, 14, 15ನೇ ತಾರೀಕಿಗೆ ಹಂಪಿ ಉತ್ಸವ ಮಾಡಬೇಕಂತ ತೀರ್ಮಾನ ಮಾಡಿಕೊಂಡಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳು 13ನೇ ತಾರೀಕಿಗೆ ಹಂಪಿ ಉತ್ಸವನ ಉದ್ಘಾಟನೆ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ. ಸಿದ್ಧತೆ ಮಾಡೋಕ್ಕೆ ನಮ್ಮ ಎಲ್ಲ ಡಿ ಸಿ ಅವರು, ಎಸ್ ಪಿ ಅವರು ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ. ಆ ಪಾರ್ಕಿಂಗ್ ಸ್ಪೇಸ್ದು ಹೋದ ವರ್ಷ ಇದ್ದಿದ್ದು ಪಾರ್ಕಿಂಗ್ ಸ್ಪೇಸು ಸ್ವಲ್ಪ ಸಮಸ್ಯೆ ಆಗಿತ್ತು. ಅದೇನು ರೈತರು ಏನೋ ಕೊಡಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ಸಿ ಅವರು ಮಾತಾಡ್ಬಿಟ್ಟು ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ.
ಸರ್ ಈಗ ಹಂಪಿ ಉತ್ಸವ ಕೇವಲ ಈ ಮುಖ್ಯ ವೇದಿಕೆ ಕೇಂದ್ರೀಕೃತ ಆಗ್ತದೆ ಅಂತಕ್ಕಂಥ ಒಂದು ಗಂಭೀರ ಆರೋಪ ಇದೆ ಸರ್. ಬೇರೆ ವೇದಿಕೆಗಳಿಗೆ ಅದು ಟ್ರಾನ್ಸ್ಫರ್ ಮಾಡ್ತಾರೆ. ಇಲ್ಲ, ಈಗ ಆ್ಯಕ್ಚುಲಿ ಏನಾಗಿದೆ, ಪ್ರಚಾರ ಇರಲಿಲ್ಲ. ಈ ಬಾರಿ ಪ್ರಚಾರ ಮಾಡಕ್ಕೆ ಹೇಳಿದ್ದೀನಿ. ಮಾಧ್ಯಮದವರೇ ನಮ್ಮ ಗಮನಕ್ಕೆ ತಂದಿದ್ದೀರಾ, ಗೌರ್ಮೆಂಟ್ ಮೀಟಿಂಗಲ್ಲಿ ಗಮನಕ್ಕೆ ತಂದಿದ್ದೀರಾ. ಅದಕ್ಕೆ ಪ್ರಚಾರ ಇರಲಿಲ್ಲ. ಈಗ 5 ವೇದಿಕೆ ಮಾಡ್ತೀವಿ ನಾವು. ಮೇನ್ ಸ್ಟೇಜ್ ಇದಿರ್ತದೆ, ಎಲ್ಲ ಇನ್ನೊಂದು ಅದು ಬಿಟ್ಟು 4 ಸ್ಟೇಜ್ ಇರ್ತದೆ. ಅದಕ್ಕೆ ಪ್ರಚಾರ ಕೊಡಬೇಕಾಗ್ತದೆ ನಾವು. ಇಂಥ ಕಡೆ ಇಂಥ ಕಾರ್ಯಕ್ರಮ ಇದೆ ಅಂದ್ರೆ ಜನರು ಆಯಿತು. ಹೋದ ವರ್ಷ ಸ್ವಲ್ಪ ಸಮಸ್ಯೆ ಆಗಿದೆ. ಈ ವರ್ಷ ಪ್ರಚಾರ ಮುಖಾಂತರ ಇದು ಮಾಡ್ತೀವಿ. ಸರ್, ಕಲಾವಿದರು, ರಾಷ್ಟ್ರೀಯ ಕಲಾವಿದರು, ಅಂತಾರಾಷ್ಟ್ರೀಯ ಕಲಾವಿದರು ಯಾರು ಬರ್ತಾರೆ ಈಗ ನೋಡ್ತೀವಿ. ತೀರ್ಮಾನ ಈಗ ಮೀಟಿಂಗ್ ಮಾಡಿದ್ದೀವಿ. ಅವ್ರಿಗೆ ಏನಾಗಿದೆ, ಒಬ್ಬೊಬ್ರದ್ದು ಒಂದೊಂದು ಇರ್ತದೆ. ಪ್ರಪೋಸಲ್ ಕೂಡ ಕೇಳಿದ್ದೀವಿ ಯಾರ್ಯಾರಂತ. ನಾಳೆವರೆಗೂ ಅವ್ರು ಪ್ರಪೋಸಲ್ ಕೊಡ್ತೀರ ಅಂತ ಹೇಳಿದ್ದಾರೆ. ಅದು ಫೈನಲ್ ಮಾಡ್ತೀವಿ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಲಾಸ್ಟ್ ಟೈಮ್ ಬರಬೇಕಾಗಿತ್ತು ಸರ್. ಈ ಸಲ ಏನಾದ್ರು ನೋಡು, ಅವ್ರಿಗೂ ಕರ್ಸ್ತೀನಿ. ವಸತಿ ಬರಬೇಕಾಗಿತ್ತು. ಲಾಸ್ಟ್ ಮೂಮೆಂಟಲ್ಲಿ ಫ್ಲೈಟ್ ಮಿಸ್ ಆಯ್ತು ಅವ್ರಿಗೆ. ಇಂಡಿಗೋ ಫ್ಲೈಟ್ ಯಾವುದೋ ಇದ್ದಿದ್ದು, ಫ್ಲೈಟ್ ಏರ್ಪೋರ್ಟ್ ಬಂದು ಪಾಪ ವಾಪಸ್ ಹೋದ್ರು. ಈ ಬಾರಿನೂ ಕರೆಸ್ತಾ ಇದ್ದೀವಿ. ಅವ್ರನ್ನ ಕರ್ತೀವಿ. ಪುನೀತ್ ರಾಜ್ಕುಮಾರ್ನ ಕರ್ಬೇಕಂತ ಇದ್ದೀವಿ. ಧ್ರುವ ನಾರಾಯಣ ಕರೆಸ್ಬೇಕಂತ ಇದೆ. 5 ಜನ ಧ್ರುವ ಸರ್ಜಾ ಅವ್ರನ್ನ ಒಂದು 5-6 ಜನ ಪ್ರಪೋಸಲ್ ಕೊಟ್ಟಿದ್ದಾರೆ. ಅವರು ನಾಳೆ ಕೂತ್ಕೊಂಡು ಫೈನಲ್ ಮಾಡ್ತೀವಿ. ನೋಡೋ ಯಾರ್ಯಾರು ಬರ್ತಾರೆ ಬರಲಿ. ಇದು ಹಬ್ಬಾರಿ ಎಲ್ಲ ಕನ್ನಡ ಎಲ್ಲರಿಗೂ ಒಂಥರ ನಾಳಪ್ಪ ಐತೆ. ಸ್ಥಳೀಯ ಕಲಾವಿದರಿಗೆ ದಯಮಾಡಿ ಆದ್ಯತೆ ಕೊಡಬೇಕು ಅಂತ ಒಂದು ಕೂಗಿದೆ. ಓದ್ಸತಿನೂ ಕೊಟ್ಟಿದ್ವಿ. ಓದ್ಸತಿ ತಾವು ಹೇಳಿದ್ರಿ, ಓದ್ಸತಿನೂ ಕೊಟ್ಟಿದ್ವಿ. ಖಂಡಿತ ಸರ್. ಅವ್ರಿಗೆ ಫಸ್ಟ್ ಪರ್ಫಾರ್ಮೆನ್ಸ್ ಅವ್ರಿಗೆ ಕೊಡೋದು ನಾವು. ನಮಸ್ಕಾರ ಎಲ್ರಿಗೂ. ಹಂಪಿ ಉತ್ಸವ ಫೆಬ್ರವರಿ 13, 14, 15ರಂದು ಇದೆ. ಮಾನ್ಯ ಮುಖ್ಯಮಂತ್ರಿಯವರು ಬಂದು ಉದ್ಘಾಟನೆ ಮಾಡ್ತಾರೆ. ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ಸಹ ಆ ದಿನ ಇರ್ತಾರೆ. ಅವರ ಡೈರೆಕ್ಷನ್ ಮೂಲಕ ನಾವು ಎಲ್ಲ ತಯಾರಿಯನ್ನು ಮಾಡ್ಕೊಂಡಿದ್ದೀವಿ. ಎಲ್ಲ ಕಮಿಟಿ ಫಾರ್ಮ್ ಮಾಡಿದ್ದೀವಿ. ಸೊ 3 ದಿನ ನಾವು ಗ್ರ್ಯಾಂಡ್ ಆಗಿ ಫಂಕ್ಷನ್ ಅನ್ನ ವಿಭಿನ್ನವಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಎಲ್ಲ ಸಜ್ಜಾಗಿದ್ದೀವಿ. ಇದೆ ಫೆಬ್ರವರಿ 13, 14, 15ನೇ ತಾರೀಕಿಗೆ ಹಂಪಿ ಉತ್ಸವ ಮಾಡಬೇಕಂತ ತೀರ್ಮಾನ ಮಾಡ್ಕೊಂಡಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳು 13ನೇ ತಾರೀಕಿಗೆ ಹಂಪಿ ಉತ್ಸವನ ಉದ್ಘಾಟನೆ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ. ಸಿದ್ಧತೆ ಮಾಡೋಕ್ಕೆ ನಮ್ಮ ಎಲ್ಲ DC ಅವರು, SP ಅವರು ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ. ಆ ಪಾರ್ಕಿಂಗ್ ಸ್ಪೇಸ್ದು ಹೋದ ವರ್ಷ ಇದ್ದಿದ್ದು ಪಾರ್ಕಿಂಗ್ ಸ್ಪೇಸು ಸ್ವಲ್ಪ ಸಮಸ್ಯೆ ಆಗಿತ್ತು. ಅದೇನು ರೈತರು ಏನೋ ಕೊಡಲ್ಲ ಅಂತ ಹೇಳಿದ್ದಾರೆ. ಆಮೇಲೆ CO ಅವರು ಮಾತಾಡ್ಬಿಟ್ಟು ಕೊಡ್ತೀನಂತ ಒಪ್ಕೊಂಡಿದ್ದಾರೆ. ಸರ್, ಈಗ ಹಂಪಿ ಉತ್ಸವ ಕೇವಲ ಈ ಮುಖ್ಯ ವೇದಿಕೆ ಕೇಂದ್ರೀಕೃತ ಆಗ್ತದೆ ಅಂತಕ್ಕಂಥ ಒಂದು ಗಂಭೀರ ಆರೋಪ ಇದೆ ಸರ್. ಬೇರೆ ವೇದಿಕೆಗಳಿಗೆ ಅದು ಟ್ರಾನ್ಸ್ಫರ್ ಮಾಡ್ತಾರೆ. ಇಲ್ಲ, ಈಗ ಆ್ಯಕ್ಚುಲಿ ಏನಾಗಿದೆ, ಪ್ರಚಾರ ಇರಲಿಲ್ಲ. ಈ ಬಾರಿ ಪ್ರಚಾರ ಮಾಡಕ್ಕೆ ಹೇಳಿದ್ದೀನಿ. ಮಾಧ್ಯಮದವರೇ ನಮ್ಮ ಗಮನಕ್ಕೆ ತಂದಿದ್ದೀರಾ, ಗೌರ್ಮೆಂಟ್ ಮೀಟಿಂಗಲ್ಲಿ ಗಮನಕ್ಕೆ ತಂದಿದ್ದೀರಾ. ಅದಕ್ಕೆ ಪ್ರಚಾರ ಇರಲಿಲ್ಲ. ಈಗ 5 ವೇದಿಕೆ ಮಾಡ್ತೀವಿ ನಾವು. ಮೇನ್ ಸ್ಟೇಜ್ ಇದಿರ್ತದೆ, ಎಲ್ಲ ಇನ್ನೊಂದು ಅದು ಬಿಟ್ಟು 4 ಸ್ಟೇಜ್ ಇರ್ತದೆ. ಅದಕ್ಕೆ ಪ್ರಚಾರ ಕೊಡಬೇಕಾಗ್ತದೆ ನಾವು. ಇಂಥ ಕಡೆ ಇಂಥ ಕಾರ್ಯಕ್ರಮ ಇದೆ ಅಂದ್ರೆ ಜನರು ಆಯಿತು. ಹೋದ ವರ್ಷ ಸ್ವಲ್ಪ ಸಮಸ್ಯೆ ಆಗಿದೆ. ಈ ವರ್ಷ ಪ್ರಚಾರ ಮುಖಾಂತರ ಇದು ಮಾಡ್ತೀವಿ. ಸರ್, ಕಲಾವಿದರು, ರಾಷ್ಟ್ರೀಯ ಕಲಾವಿದರು, ಅಂತಾರಾಷ್ಟ್ರೀಯ ಕಲಾವಿದರು ಯಾರು ಬರ್ತಾರೆ ಈಗ ನೋಡ್ತೀವಿ. ತೀರ್ಮಾನ ಈಗ ಮೀಟಿಂಗ್ ಮಾಡಿದ್ದೀವಿ. ಅವ್ರಿಗೆ ಏನಾಗಿದೆ, ಒಬ್ಬೊಬ್ರದ್ದು ಒಂದೊಂದು ಇರ್ತದೆ. ಪ್ರಪೋಸಲ್ ಕೂಡ ಕೇಳಿದ್ದೀವಿ ಯಾರ್ಯಾರಂತ. ನಾಳೆವರೆಗೂ ಅವ್ರು ಪ್ರಪೋಸಲ್ ಕೊಡ್ತೀರ ಅಂತ ಹೇಳಿದ್ದಾರೆ. ಅದು ಫೈನಲ್ ಮಾಡ್ತೀವಿ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಲಾಸ್ಟ್ ಟೈಮ್ ಬರಬೇಕಾಗಿತ್ತು ಸರ್. ಈ ಸಲ ಏನಾದ್ರು ನೋಡು, ಅವ್ರಿಗೂ ಕರ್ಸ್ತೀನಿ. ವಸತಿ ಬರಬೇಕಾಗಿತ್ತು. ಲಾಸ್ಟ್ ಮೂಮೆಂಟಲ್ಲಿ ಫ್ಲೈಟ್ ಮಿಸ್ ಆಯ್ತು ಅವ್ರಿಗೆ. ಇಂಡಿಗೋ ಫ್ಲೈಟ್ ಯಾವುದೋ ಇದ್ದಿದ್ದು, ಫ್ಲೈಟ್ ಏರ್ಪೋರ್ಟ್ ಬಂದು ಪಾಪ ವಾಪಸ್ ಹೋದ್ರು. ಈ ಬಾರಿನೂ ಕರೆಸ್ತಾ ಇದ್ದೀವಿ. ಅವ್ರನ್ನ ಕರ್ತೀವಿ. ಪುನೀತ್ ರಾಜ್ಕುಮಾರ್ನ ಕರ್ಬೇಕಂತ ಇದ್ದೀವಿ. ಧ್ರುವ ನಾರಾಯಣ ಕರೆಸ್ಬೇಕಂತ ಇದೆ. 5 ಜನ ಧ್ರುವ ಸರ್ಜಾ ಅವ್ರನ್ನ ಒಂದು 5-6 ಜನ ಪ್ರಪೋಸಲ್ ಕೊಟ್ಟಿದ್ದಾರೆ. ಅವರು ನಾಳೆ ಕೂತ್ಕೊಂಡು ಫೈನಲ್ ಮಾಡ್ತೀವಿ. ನೋಡೋ ಯಾರ್ಯಾರು ಬರ್ತಾರೆ ಬರಲಿ. ಇದು ಹಬ್ಬಾರಿ ಎಲ್ಲ ಕನ್ನಡ ಎಲ್ಲರಿಗೂ ಒಂಥರ ನಾಳಪ್ಪ ಐತೆ. ಸ್ಥಳೀಯ ಕಲಾವಿದರಿಗೆ ದಯಮಾಡಿ ಆದ್ಯತೆ ಕೊಡಬೇಕು ಅಂತ ಒಂದು ಕೂಗಿದೆ. ಓದ್ಸತಿನೂ ಕೊಟ್ಟಿದ್ವಿ. ಓದ್ಸತಿ ತಾವು ಹೇಳಿದ್ರಿ, ಓದ್ಸತಿನೂ ಕೊಟ್ಟಿದ್ವಿ. ಖಂಡಿತ ಸರ್. ಅವ್ರಿಗೆ ಫಸ್ಟ್ ಪರ್ಫಾರ್ಮೆನ್ಸ್ ಅವ್ರಿಗೆ ಕೊಡೋದು ನಾವು. ನಮಸ್ಕಾರ ಎಲ್ರಿಗೂ. ಹಂಪಿ ಉತ್ಸವ ಫೆಬ್ರವರಿ 13, 14, 15ರಂದು ಇದೆ. ಮಾನ್ಯ ಮುಖ್ಯಮಂತ್ರಿಯವರು ಬಂದು ಉದ್ಘಾಟನೆ ಮಾಡ್ತಾರೆ. ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ಸಹ ಆ ದಿನ ಇರ್ತಾರೆ. ಅವರ ಡೈರೆಕ್ಷನ್ ಮೂಲಕ ನಾವು ಎಲ್ಲ ತಯಾರಿಯನ್ನು ಮಾಡ್ಕೊಂಡಿದ್ದೀವಿ. ಎಲ್ಲ ಕಮಿಟಿ ಫಾರ್ಮ್ ಮಾಡಿದ್ದೀವಿ. ಸೊ 3 ದಿನ ನಾವು ಗ್ರ್ಯಾಂಡ್ ಆಗಿ ಫಂಕ್ಷನ್ ಅನ್ನ ವಿಭಿನ್ನವಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಎಲ್ಲ ಸಜ್ಜಾಗಿದ್ದೀವಿ.